ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಇವತ್ತು ಸಾಟರ್ಡೆ, ಆದ್ರಿಂದ ಡಬಲ್ ಹೆಡರ್ ಮ್ಯಾಚಸ್ ಆಡ್ತಾ ಇರೋದು. ಮೊದಲನೇ ಮ್ಯಾಚ್ ಬಂದು DC ವರ್ಸಸ್ PBKS ಆದ್ರೆ, ಎರಡನೇ ಮ್ಯಾಚ್ ಬಂದು RR ವರ್ಸಸ್ SRH. ಈ ಎರಡು ಮ್ಯಾಚ್ ಬಗ್ಗೆನೂ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ವಾ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಒಂಟೆ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಮ್ಯಾಚ್ ಬರೋಣ. ಮೊದಲನೇ ಮ್ಯಾಚ್ ಬರೋಣ. ಮೊದಲನೇ ಮ್ಯಾಚ್ DC ವರ್ಸಸ್ PBKS ಅಲ್ವಾ. ನೋಡಿ, PBKS ಯಾವ ತರ ಆಡ್ತಾ ಇದೆ ಅಂದ್ರೆ ಈ ಸೀಸನ್ ಅಲ್ಲಿ ಟೀಮ್ ಟು ಅನ್ಬಿಟನ್ ಯಾವ್ದು ಅಂದ್ರೆ ಅದು PBKS ಅಂತ ಹೇಳ್ಬೋದು. ನೋಡಿ, ಆಡಿರೋ 6 ಮ್ಯಾಚಸ್ ಅಲ್ಲಿ 5 ಮ್ಯಾಚಸ್ ವಿನ್ ಆಗಿದ್ರೆ, 1 ಮ್ಯಾಚ್ ಡ್ರಾ ಆಗಿದೆ ಅಷ್ಟೇ. ಇವ್ರನ್ನ ಸೋಲ್ಸಕ್ಕೆ ಆಗ್ತಲ್ಲ ಯಾವ ಟೀಮ್ ಕೈಲೂ. ಇದನ್ನ ಯಾವ ಟೀಮ್ ಸೋಲ್ಸುತ್ತ ಅಂತಾನು ಗೊತ್ತಾಗ್ತಲ್ಲ. ಟ್ರಿಕ್ಕಿ ಇದೆ, ಸಖತ್ ಕಷ್ಟ ಇದೆ PBKS ನ ಸೋಲ್ಸ್ಬೇಕಂದ್ರೆ. ಹೌದು, ನೋಡಿ ಅವ್ರ ಕಡೆ ಯಾವ ತರ ಪ್ರದರ್ಶನ ಬರ್ತಾ ಇರೋದು. ಬ್ಯಾಟಿಂಗ್ ಅಲ್ಲಿ ಇರ್ಬೋದು, ಬೌಲಿಂಗ್ ಅಲ್ಲಿ ಇರ್ಬೋದು, ಫೀಲ್ಡಿಂಗ್ ಅಲ್ಲಿ ಇರ್ಬೋದು, ಎಲ್ಲಾ ಕಡೆನೂ ಟಾಪ್ ಲೆವೆಲ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ. ಆದ್ರಿಂದ PBKS ನ ಸೋಲ್ಸಕ್ ಆಗ್ತಾ ನೋಡೋಣ DC ಏನಾದ್ರು ಸೋಲ್ಸುತ್ತೇನೆ ಅಂತ. ನೋಡಿ, DC ಅಂತ ಬಂದಾಗ ಇವ್ರಿಗೆ ಅಷ್ಟೊಂದು ಟೂರ್ನಿಮೆಂಟ್ ಪರವಾಗಿಲ್ಲ, ಒಂದ್ ರೇಂಜ್ ಚೆನ್ನಾಗೇನೆ ಆಗಿದೆ. ಅಷ್ಟೊಂದು ಏನು ಬ್ಯಾಡ್ ಆಗಿ ಏನಾಗಿಲ್ಲ, ಅಷ್ಟೊಂದು ಗುಡ್ ಆಗಿ ಏನಾಗಿಲ್ಲ. ಯಾಕಂದ್ರೆ ಒಂಥರ ಈಕ್ವಲ್ ಅಲ್ಲಿ ಇದ್ದಾರೆ. ಆಡಿರೋ 6 ಮ್ಯಾಚಸ್ ಅಲ್ಲಿ 3 ಮ್ಯಾಚಸ್ ವಿನ್ ಆಗಿದ್ರೆ, 3 ಮ್ಯಾಚಸ್ ಸೋತಿದ್ದಾರೆ. ಹೌದು, ಇವ್ರು ಕಷ್ಟ ಪಡ್ತಾ ಇರೋದಿಲ್ಲ ಅಂದ್ರೆ ಬ್ಯಾಟ್ಸ್ಮನ್ಸ್ ಕಡೆಯಿಂದ ಇನ್ಕನ್ಸಿಸ್ಟೆನ್ಸಿ ಅನ್ನೋದು ಕಾಡ್ತಾ ಇದೆ. ಆದ್ರಿಂದನೇ DC ಬ್ಯಾಟ್ಸ್ಮನ್ಸ್ ಕೊಲಾಪ್ಸ್ ಆಗ್ತಾ ಇದಾರೆ ಬೇಗ. ಆದ್ರಿಂದ ಮ್ಯಾಚಸ್ ವಿನ್ ಆಗೋಕ್ ಆಗ್ತಾ ಇಲ್ಲ. ಇವ್ರ ಕಡೆ ಬೌಲಿಂಗ್ ಅಲ್ಲೂ ಅಷ್ಟೇ ಅಷ್ಟೊಂದು ಅನ್ಕೊಂಡ ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಾ ಇಲ್ಲ. ಆದ್ರಿಂದನೇ DC ಮ್ಯಾಚಸ್ ಸೋಲ್ತಾ ಇದೆ. ಅವರು ಸ್ವಲ್ಪ ಕಷ್ಟ ಪಡ್ತಾ ಇದಾರೆ ಮ್ಯಾಚಸ್ ವಿನ್ ಆಗೋಕೆ. DC ಲಾಸ್ಟ್ ಮ್ಯಾಚ್ SRH ವಿರುದ್ಧ ಸೋತ್ಕೊಂಡ್ ಬರ್ತಾ ಇದಾರೆ. ಅವ್ರು ಒಂಥರ ಲೋ ಕಾನ್ಫಿಡೆನ್ಸ್ ಅಲ್ಲಿ ಬರ್ತಾರೆ ಅಂತ ಹೇಳ್ಬೋದು. PBKS ವಿರುದ್ಧ ಆಡ್ಬೇಕಂದ್ರೆ ಒಂಥರ DC ಗೆ ಗಟ್ಸ್ ಇರ್ಬೇಕು ಅಂತ ಹೇಳ್ಬೇಕು. ಆ ರೇಂಜ್ PBKS ಪ್ರದರ್ಶನ ಕೊಡ್ತಾ ಇರೋದು. ಬಟ್ DC ಮೇಲೆಲ್ಲ ಆಡಿದ್ರಲ್ಲ, ಈ ತರ ಎಲ್ಲ ಆಡಿದ್ರೆ PBKS ನ ಬಗ್ಸಕ್ ಆಗಲ್ಲ. ಏನಿದ್ರು PBKS ಗಿಂತ ಅಹೆಡ್ ಆಗಿ ಆಡ್ಬೇಕು, ಅಹೆಡ್ ಆಗಿ ಯೋಚನೆ ಮಾಡ್ಬೇಕು, ಒಂಥರ ಪ್ರಾಪರ್ ಪ್ಲಾನ್ಸ್ ಮಾಡ್ಕೊ ಬರ್ಬೇಕು PBKS ನ ಸೋಲ್ಸ್ಬೇಕಂದ್ರೆ. ಇಲ್ಲಾಂದ್ರೆ DC ಕೈಲೂ ಕಷ್ಟನೇ ಇದೆ. PBKS ಬಗ್ಗೆ ಹೇಳಂಗೆ ಇಲ್ಲ, ಎಲ್ಲಾ ಮ್ಯಾಚ್ ವಿನ್ ಹಾಕೊಂಡ್ ಬರ್ತಾ ಇದೆ. ಬಟ್ ಸ್ಟಾಟ್ಸ್ ಅಂತ ಬಂದಾಗ ಓವರ್ ಅಲ್ಲಿ ಇವರು ಇದುವರೆಗೂ ಆಡಿರೋದು ಬಂದು 35 ಮ್ಯಾಚಸ್ ಅಲ್ಲಿ 17 ಮ್ಯಾಚಸ್ DC ವಿನ್ ಆದ್ರೆ, ಇನ್ 17 ಮ್ಯಾಚಸ್ PBKS ವಿನ್ ಆಗಿದೆ. ಇಲ್ಲಿ ಗೊತ್ತಾಗ್ತಾ ಇದೆ ಒಂಥರ ಈಕ್ವಲ್ ಫೈಟ್ ಇರುತ್ತೆ ಅಂತ. ಬಟ್ ಇದು ಫಾಸ್ಟ್ ಇರ್ಬೋದು. ಬಟ್ ಇವಾಗ ಪ್ರೆಸೆಂಟ್ ಅಲ್ಲಿ ಯಾವ ತರ ಆಡ್ತಾ ಇದೆ ಅಂತ ಅನ್ನೋದ್ರ ಮೇಲೆ ಹೋಗುತ್ತೆ. ಮತ್ತೆ ಈ ಗ್ರೌಂಡ್ ಅಲ್ಲಿ ಇವತ್ತು ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ಆಡ್ತಾ ಇರೋದು. ಈ ಸ್ಟೇಡಿಯಂ ಅಲ್ಲಿ ಇದುವರೆಗೂ ಇಬ್ರು ಆಡಿರೋ ಮ್ಯಾಚಸ್ ಬಂದು 12 ಮ್ಯಾಚಸ್ ಅಲ್ಲಿ 6 ಮ್ಯಾಚಸ್ DC ವಿನ್ ಆದ್ರೆ, 6 ಮ್ಯಾಚಸ್ PBKS ವಿನ್ ಆಗಿದೆ. ಇನ್ನೊಂದು ಈ ಗ್ರೌಂಡ್ ಅಲ್ಲಿ ಎರಡೂ ಅಷ್ಟೇ ಒಂಥರ ಯಾವ್ದೇ ಟೀಮು ಡಾಮಿನೇಟ್ ಮಾಡಿಲ್ಲ. ಎರಡು ಈಕ್ವಲ್ ಆಗಿ ಆಡಿದ್ರೆ, ಎರಡು ಸಮ ಇದೆ ಅಂತಾನೆ ಹೇಳ್ಬೋದು. ಅಷ್ಟೇ ಒಳ್ಳೆ ಕ್ರಿಕೆಟ್ ನೋಡ್ಬೋದು ಅಂತಾನೆ ಹೇಳ್ತೀನಿ. ಮತ್ತೆ ಈ ಗ್ರೌಂಡ್ ಅರುಣ್ ಜೇಟ್ಲಿ ಸ್ಟೇಡಿಯಂ ಬಂದು ಇದೊಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್. ಹೌದು, ಇಲ್ಲಿ ಇನಿಷಿಯಲ್ ಅಲ್ಲಿ ಸ್ವಲ್ಪ ಸೀಮ್ ಸ್ವಿಂಗ್ ಆಗುತ್ತೆ, ಮತ್ತೆ ವಿಕೆಟ್ ಪಿಚ್ ಡ್ರೈ ಆಗುತ್ತೆ. ಅವಾಗ ಏನಾಗುತ್ತೆ, ಸ್ಪಿನ್ನರ್ಸ್ ಕೂಡ ಪ್ಲೇಗೆ ಬರ್ತಾರೆ. ಇಲ್ಲಿ ಒಂಥರ ಸ್ಪಿನ್ನರ್ಸ್ ಅಸಿಸ್ಟ್ ಆಗುತ್ತೆ ಅಂತ ಹೇಳ್ಬೋದು ಅರುಣ್ ಜೇಟ್ಲಿ ಸ್ಟೇಡಿಯಂ. ಮತ್ತೆ ಈ ಗ್ರೌಂಡ್ ಅಲ್ಲಿ ಏನಾದ್ರು ಆಡ್ತಾ ಇದ್ದಾಗ ವಿನ್ ಆಗ್ಬೇಕಂದ್ರೆ ಅವರೇಜ್ ವಿನ್ನಿಂಗ್ ಸ್ಕೋರ್ ಬಂದು 180+ ರನ್ಸ್ ನ ಸ್ಕೋರ್ ಮಾಡ್ಬೇಕು. ಮತ್ತೆ ಸೆಕೆಂಡ್ ಬ್ಯಾಟಿಂಗ್ ಆಡ್ತಾ ಇದ್ದಾಗ ಏನಾದ್ರು ವಿನ್ ಆಗ್ಬೇಕಾದ್ರೆ 170 ಒಳಗಡೆ ಕಟ್ ಆಗ್ಬೇಕು. ಯಾಕಂದ್ರೆ ಪಿಚ್ ಬರ್ತಾ ಸ್ಲೋ ಆಗುತ್ತೆ. ಅವಾಗ ನೀವು ಚೇಸ್ ಮಾಡಕ್ ಕಷ್ಟ ಆಗುತ್ತೆ 180 ಮೇಲೆ ಕೊಟ್ರೆ. ಆದ್ರಿಂದ 170 ಒಳಗಡೆ ಕಟ್ ಆಗ್ಬೇಕು, ಮತ್ತೆ ಅದನ್ನ ಚೇಸ್ ಮಾಡ್ಬೇಕು. ಹಾಗೆ ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಆಡಿರೋ ಟೋಟಲ್ IPL ಮ್ಯಾಚಸ್ ಬಂದು 98 ಮ್ಯಾಚಸ್ ಅಲ್ಲಿ 47 ಮ್ಯಾಚಸ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರು ವಿನ್ ಆದ್ರೆ, 49 ಮ್ಯಾಚಸ್ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು ವಿನ್ ಆಗಿದ್ದಾರೆ. ಇಲ್ಲಿ ಏನ್ ಗೊತ್ತಾಗ್ತಾ ಇದೆ, ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ. ಫಸ್ಟ್ ಬ್ಯಾಟಿಂಗ್ ಆಡಿದ್ರು ವಿನ್ ಆಗ್ಬೋದು ಮ್ಯಾಚಸ್, ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು ವಿನ್ ಆಗ್ಬೋದು ಮ್ಯಾಚಸ್. ಬಟ್ ನನ್ಗೆ ಅನಿಸ್ದಂಗೆ ಯಾರೇ ಟಾಸ್ ವಿನ್ ಆದ್ರೂ, ಇದು ಡೇ ಗೇಮ್ ಅಲ್ವಾ, ಡೇ ಗೇಮ್ ಆದ್ರೂ ಚೇಸ್ ನೋಡಕ್ಕೆ ಇಷ್ಟಪಡ್ತಾರೆ. ಯಾರು ಟಾಸ್ ವಿನ್ ಆದ್ರೂ ಚೇಸ್ ಮಾಡಕ್ಕೆ ಇಷ್ಟಪಡ್ತಾರೆ ಅಂತ ಅನಿಸ್ತಾ ಇದೆ. ಹಂಗೆ ಇವತ್ತಿನ ಮ್ಯಾಚ್ ಯಾವ 11 ಜೊತೆ ಹೋಗ್ತಾರೆ ಅಂತ ನೋಡೋಣ. DC ಆಡಿರೋ 6 ಮ್ಯಾಚಸ್ ಅಲ್ಲಿ 3 ಮ್ಯಾಚಸ್ ಸೋತಿದ್ದಾರೆ, 3 ಮ್ಯಾಚಸ್ ವಿನ್ ಆಗಿದ್ದಾರೆ. ಬಟ್ ಇವರು ನನ್ಗೆ ಅನಿಸ್ದಾಗೆ 11 ಚೇಂಜ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಹಾಫ್ ಆಫ್ ದ ಟೂರ್ನಮೆಂಟ್ ಮುಗಿತಾ ಬರ್ತಾ ಇದೆ. ಈಗಲೂ ಇವ್ರು ಪ್ಲೇಯಿಂಗ್ 11 ಚೇಂಜ್ ಮಾಡ್ಕೊಂಡು ಹೋಗ್ತಾರೆ, ಕಷ್ಟ ಆಗುತ್ತೆ. ಆದ್ರಿಂದ ಏನ್ ಮಾಡ್ತಾರೆ, ಸೇಮ್ 11 ಜೊತೆನೆ ಹೋಗ್ತಾರೆ ಅಂತ ಅನಿಸ್ತಾ ಇದೆ. ಮತ್ತೆ PBKS 11 ಹೇಳ್ಬೇಕಾ, ಯಾವುದೇ ಕಾರಣಕ್ಕೂ ಅವ್ರು ಚೇಂಜ್ ಮಾಡಕ್ಕೆ ಹೋಗಲ್ಲ. ಎಲ್ಲ ಮ್ಯಾಚಸ್ ವಿನ್ ಆಗ್ತಾ ಇದ್ದಾರೆ, ಯಾಕೆ ಚೇಂಜ್ ಮಾಡ್ಬೇಕು, ಅವಶ್ಯಕತೆ ಇಲ್ಲ, ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರಿಂದ ಅವರಷ್ಟೇ ಸೇಮ್ ಪ್ಲೇಯಿಂಗ್ 11 ಜೊತೆನೆ ಹೋಗ್ತಾರೆ. DC ಗೆ ಒಂದು ಚಾನ್ಸ್ ಏನಂದ್ರೆ PBKS ಅನ್ನು ಸೋಲ್ಸ್ಬೇಕಾದ್ರೆ ಇವ್ರ ಕಡೆ ಸಖತ್ ಬ್ಯಾಟಿಂಗ್ ಅಲ್ಲಿ ಇರ್ಬೇಕು, ಬೌಲಿಂಗ್ ಅಲ್ಲಿ ಇರ್ಬೋದು, ಫೀಲ್ಡಿಂಗ್ ಅಲ್ಲಿ ಇರ್ಬೋದು, ಎಲ್ಲಾ ಕಡೆಯಿಂದಲೂ ಟಾಪ್ ಮ್ಯಾಚ್ ಅಲ್ಲಿ ಪರ್ಫಾರ್ಮೆನ್ಸ್ ಬರ್ಬೇಕು DC ಕಡೆಯಿಂದ PBKS ನ ಸೋಲ್ಸ್ಬೇಕಂದ್ರೆ. ಇವರೆಲ್ಲ ಇವಾಗ ಆಡ್ತಾ ಇರೋ ತರ ಆಡಿದ್ರೆ PBKS ನ ಸೋಲ್ಸಕ್ಕಾಗಲ್ಲ. PBKS ಒಂದ್ ಸೈಡ್ ಮಾಡಿ ಬಿಸಾಕ್ಬಿಡುತ್ತೆ. ನೋಡೋಣ ಯಾವ ತರ ಆಗುತ್ತೆ ಅಂತ. ಇವಾಗ ಎರಡನೇ ಮ್ಯಾಚ್ ಬರೋಣ, RR ವರ್ಸಸ್ SRH. ನೋಡಿ, RR ಅಂತೂ ಸಖತ್ತಾಗಿ ಆಡ್ತಾ ಇದೆ. ಆಡಿರೋ 7 ಮ್ಯಾಚಸ್ ಅಲ್ಲಿ 5 ಮ್ಯಾಚಸ್ ವಿನ್ ಆಗಿದೆ, 2 ಮ್ಯಾಚ್ ಅಷ್ಟೇ ಸೋತಿರೋದು. ಅದೇ SRH ಅಂತ ಬಂದಾಗ ಆಡಿರೋ 7 ಮ್ಯಾಚಸ್ ಅಲ್ಲಿ 4 ಮ್ಯಾಚಸ್ ವಿನ್ ಆಗಿದೆ, 3 ಲಾಸ್ ಆಗಿದೆ. ನೋಡಿ, SRH ಯಾವ ತರ ಆಡ್ತಾ ಇದೆ ಅಂದ್ರೆ ಲಾಸ್ಟ್ 3 ಮ್ಯಾಚಸ್ ವಿನ್ ಆಗ್ತಾ ಬರ್ತಾ ಇದ್ರೆ ಒಂಥರ ಸಖತ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಅವ್ರ ಕಡೆ ಇವಾಗ ಯಾವ ತರ ಆಯ್ತು ಅಂದ್ರೆ, ಬೌಲಿಂಗ್ ಅಲ್ಲೂ ಸ್ಟ್ರೆಂತ್ ಆಯ್ತು, ಬ್ಯಾಟಿಂಗ್ ಅಲ್ಲೂ ಸಖತ್ತಾಗಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಆದ್ರಿಂದಲೇ ಮ್ಯಾಚಸ್ ವಿನ್ ಆಗ್ತಾ ಇದ್ದಾರೆ SRH ಅಂತೂ. RR ಕಡೆನೂ ಸಖತ್ತಾಗಿ ಆಡ್ತಾ ಇದೆ. ಇವ್ರ ಕಡೆ ಮೇನ್ ಟಾಪ್ ಆರ್ಡರ್ ರನ್ಸ್ ಬರ್ತಾ ಇದೆ. ಲೋಯರ್ ಆರ್ಡರ್ ಅಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ. ಬಟ್ ಲಾಸ್ಟ್ ಮ್ಯಾಚ್ ಲೋಯರ್ ಆರ್ಡರ್ ಅಲ್ಲೇ ಪರ್ಫಾರ್ಮೆನ್ಸ್ ಬಂದಿದ್ದು. ಜಡೇಜಾ ಅವ್ರ ಕಡೆಯಿಂದ ಸ್ವಲ್ಪ ಪರ್ಫಾರ್ಮೆನ್ಸ್ ಬಂತು, ಆದ್ರಿಂದಲೇ ಆ ಮ್ಯಾಚ್ ವಿನ್ ಆದ್ರು ಅಂತಾನೆ ಹೇಳ್ಬೋದು. ಇಲ್ಲಾಂದ್ರೆ RR ಕಷ್ಟ ಪಡ್ತಾ ಇದ್ರು ಆ ಮ್ಯಾಚ್ ಗೆಲ್ಲೋಕೆ. ಸ್ಟಾಟ್ಸ್ ಅಂತ ಬಂದಾಗ ಇವ್ರು ರೇಟೆಡ್ ನೋಡಿದ್ರೆ ಟೋಟಲ್ ಮ್ಯಾಚಸ್ ಬಂದು 21 ಮ್ಯಾಚಸ್ ಆಡಿರೋದು. 21 ಮ್ಯಾಚಸ್ ಅಲ್ಲಿ SRH 12 ಮ್ಯಾಚಸ್ ವಿನ್ ಆದ್ರೆ, ಇನ್ನ 9 ಮ್ಯಾಚಸ್ RR ವಿನ್ ಆಗಿದೆ. ಇಲ್ಲಿ ಸ್ವಲ್ಪ SRH ಮುನ್ನಡೆ ಇದೆ. ಬಟ್ ಇತ್ತೀಚಿಗೆ ಫಾರ್ಮ್ ನೋಡಿದಾಗ RR ಸಕ್ಕ ಸ್ಟ್ರಾಂಗ್ ಆಗಿ ಆಡಿಸ್ತಾ ಇದೆ. ನೋಡೋಣ ಯಾವ ತರ ಇರುತ್ತಂತ.
ಮತ್ತೆ ಇವತ್ತು ಮ್ಯಾಚ್ ಆಗ್ತಾ ಇರೋದು ಸವಾಯ್ ಮನ್ಸಿಂಗ್ ಸ್ಟೇಡಿಯಂ ಅಲ್ಲಿ ಅಲ್ವಾ. ಈ ಸ್ಟೇಡಿಯಂ ಅಲ್ಲಿ ಇದುವರೆಗೂ ಇವ್ರು ಆಡಿರೋ ಮ್ಯಾಚಸ್ ಬಂದು 5 ಮ್ಯಾಚಸ್ ಅಲ್ಲಿ RR 3 ಮ್ಯಾಚಸ್ ವಿನ್ ಆದ್ರೆ SRH 2 ಮ್ಯಾಚಸ್ ವಿನ್ ಆಗಿದೆ. ಇಲ್ಲಿ ಗೊತ್ತಾಗ್ತಿದೆ ಒಂಥರ ಈಕ್ವಲ್ ಇರುತ್ತೆ ಅಂತ. ಅಷ್ಟೊಂದ್ ಜನ ಅವ್ರೇನು ಮುನ್ನಡೆ ಇಲ್ಲ, RR ಒಂದ್ ರೇಂಜ್ ಈಕ್ವಲ್ ಇದೆ ಅಂತಾನೆ ಹೇಳ್ಬೋದು. ಈ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ಬಂದು ಒಂಥರ ಬ್ಯಾಲೆನ್ಸ್ಡ್ ಪಿಚ್. ಇಲ್ಲಿ ಬೌಲಿಂಗ್ ಅಸಿಸ್ಟ್ ಆಗುತ್ತೆ, ಬ್ಯಾಟಿಂಗ್ ಅಸಿಸ್ಟ್ ಆಗುತ್ತೆ, ಆ ತರ ಪಿಚ್ ಇದು. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇನಿಷಿಯಲ್ ಅಲ್ಲಿ ಸ್ವಲ್ಪ ಸೀಮ್ ಸ್ವಿಂಗ್ ಕೂಡ ಸಿಗುತ್ತೆ. ಬಟ್ ನೆಕ್ಸ್ಟ್ ಬರ್ತಾ ಏನಾಗುತ್ತದೆ, ಪಿಚ್ ಡ್ರೈ ಆಗುತ್ತಲ್ವಾ, ಅವಾಗ ಸ್ಪಿನ್ನರ್ಸ್ ಕೂಡ ಪ್ಲೇಗ್ ಬರ್ತಾರೆ ಈ ಪಿಚ್ ಅಲ್ಲಿ. ಹಂಗೆ ಈ ಗ್ರೌಂಡ್ ಅಲ್ಲಿ ಏನಾದ್ರು ಮ್ಯಾಚ್ ವಿನ್ ಆಗ್ಬೇಕಂದ್ರೆ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ದಾಗ 180+ ರನ್ಸ್ ನ ಸ್ಕೋರ್ ಮಾಡ್ಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಅದೇನಾದ್ರು ಸೆಕೆಂಡ್ ಬ್ಯಾಟಿಂಗ್ ಆಡ್ತಾ ಇದ್ದಾಗ 170 ಒಳಗಡೆ ಕಟ್ ಆಗ್ಬೇಕು, ಇಲ್ಲಾಂದ್ರೆ ಚೇಂಜ್ ಮಾಡಕ್ ಕಷ್ಟ. ಯಾಕಂದ್ರೆ ಪಿಚ್ ಬರ್ತಾ ಡ್ರೈ ಆಗುತ್ತೆ, ಸ್ಲೋ ಆಗುತ್ತೆ, ಅದರಿಂದ ಚೇಂಜ್ ಮಾಡಕ್ ಕಷ್ಟ ಆಗುತ್ತೆ. ಅದಕ್ಕೆ 170 ಒಳಗಡೆ ಕಟ್ ಆಗ್ಬೇಕು, ಚೇಂಜ್ ಮಾಡ್ಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಮತ್ತೆ ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಆಡಿರೋ ಟೋಟಲ್ ಮ್ಯಾಚಸ್ ಬಂದು 64 ಮ್ಯಾಚಸ್ ಅಲ್ಲಿ 22 ಮ್ಯಾಚಸ್ ಫಸ್ಟ್ ಬ್ಯಾಟಿಂಗ್ ಆಡ್ದವ್ರು ವಿನ್ ಆದ್ರೆ, ಇನ್ 42 ಮ್ಯಾಚಸ್ ಸೆಕೆಂಡ್ ಬ್ಯಾಟಿಂಗ್ ಆಡ್ದವ್ರು ವಿನ್ ಆಗಿದ್ದಾರೆ. ಇಲ್ಲಿ ಏನ್ ಗೊತ್ತಾಗ್ತಾ ಇದೆ ನೋಡಿ, ಇಲ್ಲಿ ಚೇಂಜಿಂಗ್ ಮಾಡಿದ್ರೆ ಡಾಮಿನೆನ್ಸ್ ಜಾಸ್ತಿ ಇದೆ ಅಂತ ಗೊತ್ತಾಗ್ತಾ ಇದೆ. ಇಲ್ಲಿ ಯಾರ್ದಾದ್ರು ಟಾಸ್ ಬಿಡ್ಲಿ, ಅವ್ರು ಚೇಂಜಿಂಗ್ ಮಾಡಕ್ಕೆ ಇಷ್ಟ ಪಡ್ತಾರೆ. ಮತ್ತೆ ಇವತ್ತಿನ ಮ್ಯಾಚ್ ಯಾವ ತರ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಅಂದ್ರೆ ನೋಡಿ, RR ಆಡಿರೋ 7 ಮ್ಯಾಚಸ್ ಅಲ್ಲಿ ನೋಡಿ, ಇವತ್ತಿನ ಮ್ಯಾಚ್ ಯಾವ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಅಂದ್ರೆ RR ಆಡಿರೋ 7 ಮ್ಯಾಚಸ್ ಅಲ್ಲಿ 5 ಮ್ಯಾಚಸ್ ವಿನ್ ಆಗಿದೆ. ಅದರಿಂದ ಅವ್ರು ಏನು ಚೇಂಜ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಅವರು ವಿನ್ ಆಗ್ತಾ ಇದಾರೆ. ವಿನ್ನಿಂಗ್ ಕಾಂಬಿನೇಷನ್ ಚೇಂಜ್ ಮಾಡಕ್ ಹೋಗಲ್ಲ, ಸೇಮ್ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ. ಮತ್ತೆ SRH ಅಷ್ಟೇ ಲಾಸ್ಟ್ 3 ಮ್ಯಾಚಸ್ ವಿನ್ ಆಗಿದ್ದಾರೆ. ಆದ್ರಿಂದ ಅವರು ಏನು ಚೇಂಜ್ ಮಾಡಕ್ ಹೋಗಲ್ಲ, ಸೇಮ್ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಅಂತ ಅನಿಸ್ತಾ ಇದೆ. ಡಿಸಿಷನ್ ಮಾಡುವ ಸಮಯ ಇವಾಗ ಮೊದಲನೇ ಮ್ಯಾಚ್ ತಗೊಳ್ಳೋಣ. DC ವರ್ಸಸ್ PBKS ಅಲ್ವಾ. ಇದ್ರಲ್ಲೇ ನಂಗೆ ಅನಿಸ್ದಂಗೆ PBKS ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಇದರಲ್ಲಿ ಹೇಳಂಗೆ ಇಲ್ಲ, ನೀವು ಹೇಳ್ತೀರಾ PBKS ವಿನ್ ಆಗುತ್ತೆ ಅಂತ. ಬಟ್ ನೋಡೋಣ DC ಏನಾದ್ರು ಟಕ್ಕರ್ ಕೊಡ್ತಾರೆ ಏನೋ ಅಂತ. ಬಟ್ ನಂಗೆ ಅನಿಸ್ದಂಗೆ PBKS ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಮತ್ತೆ ಎರಡನೇ ಮ್ಯಾಚ್ RR ವರ್ಸಸ್ SRH ಅಲ್ಲಿ, ಇದ್ರಲ್ಲಿ ನಂಗೆ ಅನಿಸ್ದಂಗೆ RR ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ನೋಡೋಣ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ನಿಮ್ಮ ಅನಿಸಿಕೆ ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗೈಸ್ ಟೇಕ್ ಕೇರ್, ಬಾಯ್.